ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಚಾರ್ಟ್ ಏನು ತೋರಿಸ್ತಾ ಇದ್ದೀನಿ, ಇದನ್ನು ನಾನು ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಪೇಪರ್ ಮೇಲೆ ಹೇಗೆ ನಾವು ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು ಬ್ಲೌಸ್ ಲೆಂತನ್ನು ತೊಗೋತಾ ಇದ್ದೀನಿ. 12 ಇಂಚಿದೆ ನೋಡಿ, ತುಂಬ ಎಳಿಬಾರ್ದು. 12 ಇಂಚಿದೆ, ಅದಕ್ಕೆ ನಾನು 1 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಫ್ಯಾಬ್ರಿಕ್ ಇರೋದ್ರಿಂದ ಇದು ಲೈನಿಂಗ್ ಬಟ್ಟೆ ಮೇಲೆ ಅಷ್ಟೇ ಅನ್ವಯ ಆಗುತ್ತೆ. ಸಿಂಗಲ್ ಪೀಸಲ್ಲಿ ಇದ್ದ ಮೆಜರ್ಮೆಂಟನ್ನು ಹಾಕಬೇಡಿ, ಯಾಕಂದರೆ ಲೆಂತಿಗೆ ಕಡಿಮೆ ಬೀಳೋ ಚಾನ್ಸಸ್ ತುಂಬಾ ಇದೆ. ಇವಾಗ ನಾನು ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿಬಿಟ್ಟು ಹಾಕಿದೆ ಫಸ್ಟು. ಆಮೇಲೆ ಹಿಂಭಾಗದ ಕೊರಳನ್ನು ಎಷ್ಟಿದೆ ನೋಡ್ತಾ ಇದ್ದೀನಿ. ಅವರು ಜಾಸ್ತಿನೇ ಇಡು ಅಂತ ಹೇಳಿದರು, ಹಾಗಾಗಿ ನಾನು 9ವರೆಗೆ ಇಟ್ಟಿದ್ದೀನಿ. ಅದರಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಸೇರಿಸ್ಬಿಟ್ಟು 10 ಇಂಚಿಗೆ ಕೊರಳನ್ನು ಇಟ್ಟಿದ್ದೀನಿ ನೋಡಿ. ಇವಾಗ ಬಂದುಬಿಟ್ಟು ನಾವು ಶೋಲ್ಡರ್ ಪಟ್ಟಿನ ಫಸ್ಟಿಗೆ ಅಳೆಯೋಣ. ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ ಆರ್ಮೋಲನ್ನು ಅಳೆಯೋಣ. ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಂಡು ಬನ್ನಿ. ಎಷ್ಟಿದೆ ನೋಡಿ, 7.2 ಬರುತ್ತೆ, ಅಂದರೆ 7 ಇಂಚು 2 ಪಾಯಿಂಟ್ ಬರುತ್ತೆ ನೋಡಿ. ಆರ್ಮೋಲ್ ಬಂದುಬಿಟ್ಟು 7 ಇಂಚು 2 ಪಾಯಿಂಟ್ ಬರುತ್ತೆ. ಕನ್ನಡ ಮಿಸ್ಟೇಕ್ ಆಗಿದೆ, ಅಂದರೆ ಓದೋಕ್ಕೆ ಬರಲ್ಲ ಸರಿಯಾಗಿ. ಅದು ಮೆಜರ್ಮೆಂಟು ನನ್ನ ಮಗಳ ಹತ್ರ ನಾನು ಹಾಕಿಸ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಪಟ್ಟಿನ ನಾವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, 2.5 ಬಂದಿದೆ. ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡಿಬಿಟ್ಟು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಶೋಲ್ಡರ್ ಪಟ್ಟಿಗೆ ನೋಡಿ. 1 ಇಂಚ್ ಕೂಡಿಸ್ಕೊಂಡ್ಬಿಟ್ಟು 3 ಇಂಚದ ಶೋಲ್ಡರ್ ಪಟ್ಟಿ ಬರುತ್ತೆ ನೋಡಿ. ಈ ಥರ ನೋಡ್ತಿರ್ಬೋದು ನೀವು. ಇವಾಗ ನಾವು ಸೊಂಟ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು 14.5 ಇಂಚ್ ಬರ್ತಾಯಿದೆ ನೋಡಿ. ಇಲ್ಲಿಗೆ ನಾವು ಅಂದರೆ 28.5 ಇಂಚಿಗೆ ಬರ್ತಾಯಿದೆ ನೋಡಿ. ಅದು ಒಂದು ಸ್ವಲ್ಪ ಹಿಂದೆ ಮುಂದಕ್ಕಿದೆ, ಆದರೆ 28.5 ಇಂಚನ್ನೇ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ನಾನು ಅವ್ರದ್ದು ಬಾಡಿ ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅವ್ರದ್ದು 34 ಚೆಸ್ಟದ ಕಟೋರಿ ಬ್ಲೌಸ್ ಇದೆ. ಈ ಬ್ಲೌಸ್ ತುಂಬಾ ಅಂದರೆ ಆ ಕಡೆ ಈ ಕಡೆ ಕೆಟ್ಟೋಗಿದೆ. 36 ಎದೆ ಸುತ್ತಳತೆ ಬರ್ತಾಯಿದೆ ನೋಡಿ. ಈ ಥರ ಬ್ಲೌಸ್ ಬಂದಾಗ ನೀವು ಕರೆಕ್ಟಾಗಿ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ ತೊಗೋಬೇಕು ಬಾಡಿ ಮೆಜರ್ಮೆಂಟ್ ಮೇಲೆ. ಆವಾಗ ನಿಮಗೆ ಈಸಿ ಆಗುತ್ತೆ ಮಾರ್ಕಿಂಗ್ ಮಾಡುವಾಗ. ಇವಾಗ ನೋಡಿ, ಇಲ್ಲಿಗೆ ಬರ್ತಾಯಿದೆ. ಇದು ಎಷ್ಟು 9.5 ಇಂಚ್ ಬರ್ತಾಯಿದೆ ನೋಡಿ. ಬ್ಲೌಸ್ ಮೇಲೆ ಮಾರ್ಕಿಂಗ್ ಮಾಡುವಾಗ ಎದೆ ಸುತ್ತಳತೆ 9.5 ಇಂಚ್ ಬರ್ತಾಯಿದೆ. ಸೊ ಇದು ನಿಜವಾದಲ್ಲ. ನಾನು ಬ್ಲೌಸ್ ಮೇಲೆ ತೊಗೊಂಡಾಗ ಅದು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದು 34 ಚೆಸ್ಟ್ ಬಂದಿದೆ ನೋಡಿ. ಇವಾಗ ಬಂದುಬಿಟ್ಟು ನಾವು ಕೈ ತೋಳಿನ ಉದ್ದ ಎಷ್ಟಿದೆ ನೋಡಿ, 4 ಇಂಚಿದೆ. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಂದರೆ ಲೈನಿಂಗ್ ಬಟ್ಟೆ ಹೊಲಿತಾ ಇರುವಾಗ ಅರ್ಧ ಇಂಚ್ ಸಾಕಾಗತ್ತೆ, ಅರ್ಧ ಇಂಚ್ ಮಾರ್ಜಿನು. ಇದು ಸಿಂಗಲ್ ಪೀಸ್ ಮೇಲೆ ಅನ್ವಯ ಆಗಲ್ಲ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿಬಿಟ್ಟು ಕಟ್ಟಿಂಗ್ ಮಾಡಿ, ಯಾಕಂದರೆ ಬ್ಲೌಸ್ಗಳು ಕೆಡಿಸ್ಕೋಬೇಡಿ. ಹಾಗೆ 6 ಇಂಚ್ ಬಂದುಬಿಟ್ಟು ಕೈ ತೋಳಿನ ಸುತ್ತಳತೆ 6 ಇಂಚಿದೆ ನೋಡಿ. ಕೈ ತೋಳಿನ ಸುತ್ತಳತೆ ತೊಗೋತಾ ಇದ್ದೀನಿ. ಸೊ ಇವಾಗ ಬನ್ನಿ, ನಾವು ಮುಂಭಾಗದ ಕೊರಳು 6.5 ಇಂಚಿಗೆ ತೊಗೋತೀನಿ. ಯಾಕಂದರೆ ಅದು ಸ್ವಲ್ಪ ಗ್ರಾಡಾಗಿ ಬಂದ್ರೇ ಕಟೋರಿ ತುಂಬ ಚೆನ್ನಾಗಿ ಕೂರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಇತ್ತಂದರೆ ಕಟೋರಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು. ಸೊ ಹಂಗಾಗಿ ಇವಾಗ ನಾವು ಪೇಪರ್ ಕಟ್ಟಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಚೆಸ್ಟದ ಬ್ಲೌಸ್ಗೆ ನಾನು ಕಟೋರಿ ಪಾಯಿಂಟನ್ನು 5 ಇಂಚಿಗೆ ಇಡ್ತಾ ಇದ್ದೀನಿ ನೋಡಿ. ಕಟೋರಿ ಪಾಯಿಂಟು 5 ಇಂಚು. ಇದು ಇನ್ನೊಂದು ಸಲ ಹೇಳ್ತೀನಿ, 30 ಚೆಸ್ಟದ ಕಟೋರಿ ಬ್ಲೌಸು, ಅದಕ್ಕೆ 5 ಇಂಚದ ಕಟೋರಿ ತೊಗೋತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಕೂರುತ್ತೆ. ಅದು ಜಾಸ್ತಿ ಹೆಚ್ಚು ಆಗೋಲ್ಲ, ಜಾಸ್ತಿ ಕಡಿಮೆನೂ ಆಗೋಲ್ಲ. ಹಾಗಾಗಿ ತೊಗೋತಾ ಇದ್ದೀನಿ ನೋಡಿ. ಪೂರ್ಣ ಉದ್ದ ಹಾಕಿದ್ದೀನಿ ಫಸ್ಟಿಗೆ ಪೇಪರ್ ಮೇಲೆ. ಪೇಪರ್ ಡಬಲ್ ಫೋಲ್ಡ್ ಇದೆ. ಸೊ ಕ್ಲೋಸ್ ಇರೋ ಸೈಡ್ ನಮ್ಮ ಕಡೆ ಮಾಡಿಬಿಟ್ಟು ಓಪನ್ ಇರೋ ಸೈಡ್ ನಮ್ಮ ಮುಂಭಾಗಕ್ಕೆ ಇರಬೇಕು ಯಾವಾಗಲೂ. ಇವಾಗ ನೋಡಿ, ಶೋಲ್ಡರ್ ತೊಗೊಂಡಿದ್ದೀನಿ. ಶೋಲ್ಡರ್ ಆದಮೇಲೆ ಬಗಲಿನ ಉದ್ದ ತೊಗೊಂಡಿದ್ದೀನಿ. ಬಗಲಿನ ಉದ್ದದ ಮಾರ್ಕ್ ಈ ಥರ ಹಾಕೋದು 5.2ಗೆ. ಶೋಲ್ಡರ್ ಬಂದುಬಿಟ್ಟು 5 ಇಂಚಿದೆ. ಇವಾಗ ಎದೆ ಸುತ್ತಳತೆ ಎಷ್ಟಿದೆ ನೋಡಿ, ಅದರ 4ನೇ ಭಾಗ ಬಂದುಬಿಟ್ಟು 8.5 ಇಂಚ್ ಬರುತ್ತೆ ನೋಡಿ. 8.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಮುಂದೆ 1.5 ಇಂಚು ಶಿಲಾಯಿ ಮಾರ್ಜಿನು. ಆಯಿತಾ, ಇಷ್ಟ ಆಯಿತು ನೋಡಿ. ಇವಾಗ ಮಾರ್ಕಿಂಗು ನೀವು ನೋಡ್ತಿರ್ಬೋದು. ತಳಗಡೆ ಬಂದುಬಿಟ್ಟು ಸೊಂಟದ ಸುತ್ತಳತೆ 1 ಇಂಚು ಹಿಂಭಾಗದ ಟಕ್ಸು ಮತ್ತು 1.5 ಇಂಚು ಇದು ಏನದು ಶಿಲಾಯಿ ಮಾರ್ಜಿನ್ ತೊಗೋಬೇಕು ನೋಡಿ. 1.5 ಇಂಚು ಶಿಲಾಯಿ ಮಾರ್ಜಿನನ್ನು ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಕಟ್ಟಿಂಗನ್ನು ಮಾಡೋಣ. ನಾವು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡು. ಯಾರೆಲ್ಲ
ಹೊಸಬರಿದ್ದರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಈ ರೀತಿ ನೋಡಿ ಹೀಗೆ ತಗೋಬೇಕು. ಇವಾಗ ನಾನು ಮುಂಭಾಗದ ಆರ್ಮೋಲ್ ಶೇಪ್ ಕೊಡ್ತೀನಿ. ಇದು ಮುಂಭಾಗದ ಆರ್ಮೋಲ್ ಶೇಪ್ ಬಂದುಬಿಟ್ಟು 1 ಇಂಚು, ಹಿಂಭಾಗದ ಆರ್ಮೋಲ್ ಶೇಪ್ ಬಂದುಬಿಟ್ಟು 1 ಇಂಚು. ಇವಾಗ ಮಾರ್ಕಿಂಗ್ ಮಾಡೋಣ. ಮಾರ್ಕಿಂಗ್ ನೀವು ಯಾವ ರೀತಿ ತಪ್ಪಿದ್ರು ಕಟ್ಟಿಂಗಲ್ಲಿ ನೀವು ಸರಿ ಮಾಡ್ಕೋಬೇಕು. ರೌಂಡಾಗಿ ಬರಬೇಕು ನೋಡಿ ಕಟ್ಟಿಂಗು, ಆ ರೀತಿ ಮಾಡ್ಕೊಳ್ಳಿ. ಅರ್ಧ ಇಂಚು ಬಿಟ್ಬಿಟ್ಟು ನಮ್ಮ ಆರ್ಮೋಲ್ ಎಷ್ಟಿದೆ ನೋಡಿ 7 ಇಂಚು 2 ಪಾಯಿಂಟ್ ಇದೆ ನೋಡಿ. ಅದು ಆರ್ಮೋಲನ್ನು ನಾವು ಕರೆಕ್ಟಾಗಿ ಬಂದೈತಾ ಅಂತ ನೋಡ್ಕೋಬೇಕು. ನಂದು ಬಂದೈತೆ, ಇದು ಕರೆಕ್ಟಾಗಿ ನಾನು ಮೆಜರ್ಮೆಂಟ್ ಹಾಕಿದ್ದೀನಿ. ಸೊ ಇವಾಗ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡಿ 3 ಇಂಚು, 6.5 ಇಂಚು ಇದು ಮುಂಭಾಗದ ಕೊರಳು. ಅದನ್ನು ತೆಗೆದುಬಿಟ್ಟು ನಾನು ಡ್ರಾ ಮಾಡಿಬಿಟ್ಟು ಅದಕ್ಕೆ ಒಂದು ರೌಂಡ್ ಶೇಪನ್ನು ಕೊಡ್ತೀನಿ ನೀಟಾಗಿ. ಸೊ ಇವಾಗ ಬನ್ನಿ, ಕಾಣ್ತಿಲ್ಲ ಇರಿ, ಒಂದು ಸ್ವಲ್ಪ ಜರುಗಿಸ್ತೀನಿ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ 3.5 ಇಂಚಿಗೆ ಯೋಕ್ ಪಟ್ಟಿ ನೋಡಿ. ಯೋಕ್ ಪಟ್ಟಿ ನಿಮಗೆ ತಿಳಿದಿರ್ಬೋದು, ಕ್ರಾಸ್ ಪಟ್ಟಿ ಅಂತಾರೆ ಅದಕ್ಕೆ. ಸೊ ಇವಾಗ ಯೋಕ್ ಪಟ್ಟಿ ಮಾರ್ಕು ಆ ಕಡೆ ನಾವು ಏನಿದೆ ಈ ಕಡೆ 3.5 ತೊಗೊಂಡ್ರೆ ಅದರಲ್ಲಿ 1 ಇಂಚನ್ನು ಲೆಸ್ ಮಾಡಿಬಿಟ್ಟು ಆ ಕಡೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇದು ಕಟೋರಿ ಮಾರ್ಕ್ ನೋಡಿ, ಕಟೋರಿ ಪಾಯಿಂಟ್ ಸಿಗುತ್ತಲ್ಲ ಅದು ಕಟೋರಿ ಮಾರ್ಕಲ್ಲಿ ಹಾಕಬೇಕು. ಯೋಕ್ ಪಟ್ಟಿ ಮೇಲೆ 1 ಇಂಚಲ್ಲಿ, ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕು. ಈ ಥರ ರೌಂಡ್ ಶೇಪಾಗಿ ಬಂತು ನೋಡಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮಾರ್ಕಿಂಗ್ ಅಂತ. ಅದು ಸ್ಲೇಟ್ ಇಲ್ಲ, ಯಾಕಂದರೆ ನಾನು ಅರ್ಜೆಂಟ್ ಬ್ಲೌಸ್ ಅಲ್ವಾ, ಹಾಗಾಗಿ ನಾನು ಅದೇ ಥರ ಹೊಲಿತಾ ಇದ್ದೀನಿ. ಇದೇ ಥರ ನಾನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನಂದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ಬೋದು ನೀವು. ಅಲ್ಲಿ ಆರ್ಮೋಲ್ ಏನಿದೆ ನಾನು ಅಲ್ಲಿ ಕಟಿಂಗ್ ಮಾಡುವಾಗ ನೋಡಿ ಎಷ್ಟು ನೀಟಾಗಿ ಕಟಿಂಗ್ ಮಾಡ್ಕೋತೀನಿ ಅಂತ ನೋಡ್ತಿರ್ಬೋದು ನೀವು. ಸ್ಲೀವ್ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಈ ರೀತಿ ನೋಡಿ ಸ್ಲೀವ್ ಕೂಡ ಇದು ಆರ್ಮೋಲ್ ಶೇಪ್ ನೋಡಿ ಯಾವ ರೀತಿ ತೆಗೆದಿದ್ದೀನಿ ಅಂತ. ಸೊ ಇವಾಗ ಕಟಿಂಗ್ ಮಾಡೋಣ ಬನ್ನಿ. ಕಟಿಂಗ್ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದು ನೋಡ್ತಿರ್ಬೋದು ನೀವು. ಅದೇನಿದೆ 1 ಇಂಚನ್ನು ನಮಗೆ ಮುಂಭಾಗದ ಪಾರ್ಟಿಗೆ ಏನು ಅದು ಯೂಸ್ ಇಲ್ಲ, ಹಾಗಾಗಿ ಕಟ್ ಮಾಡಿ ಬಿಸಾಕ್ತೀನಿ. ಇವಾಗ ನಾವು ಫಸ್ಟಿಗೆ ಆರ್ಮೋಲನ್ನು ಕಟ್ ಮಾಡೋಣ. ಹಿಂಭಾಗದ ಆರ್ಮೋಲ್ ಏನಿದೆ ಅದು ಕೂಡ ನಮಗೆ ಅಗತ್ಯ ಇಲ್ಲ ಮುಂಭಾಗದ ಪಾರ್ಟಲ್ಲಿ, ಹಾಗಾಗಿ ನಾನು ಅದನ್ನು ಕೂಡ ಕಟಿಂಗ್ ಮಾಡ್ತಾಯಿದ್ದೀನಿ. ಮುಂಭಾಗದ ಕೊರಳು ಕಟ್ ಮಾಡ್ತೀನಿ ಇವಾಗ, ನೋಡ್ತಿರ್ಬೋದು ನೀವು. ಇವಾಗ ಮತ್ತೆ ನಾವು ಯೋಕ್ ಪಟ್ಟಿನ ಕೂಡ ಕಟ್ ಮಾಡ್ಕೊಳ್ಳೋಣ. ಯೋಕ್ ಪಟ್ಟಿ ಬಂತು ನೋಡಿ. ಇವಾಗ ಇದು ಕಟೋರಿ ಪಾರ್ಟು. ಇದರಲ್ಲಿ ಎಲ್ಲನೂ ನಮಗೆ ಆ್ಯಸೆಟಿಕ್ ಏನು ಬೇಕೋ ಅದೆಲ್ಲ ಇದೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ಏನಪ್ಪ ಮಾಡಬೇಕು ಅಂದರೆ ಈ ಕಟೋರಿ ನಮಗೆ ಯೂಸ್ ಆಗಲ್ಲ. ಈ ಕಟೋರಿನ ನಾವು ಇನ್ನೊಂದು ಪೇಪರ್ ಮೇಲೆ ಇಟ್ಬಿಟ್ಟು ಪಾಯಿಂಟ್ಸ್ಗಳನ್ನು ಜಾಸ್ತಿ ಮಾಡಬೇಕು. ಆಮೇಲೆ ಈ ಕಟೋರಿ ನಮಗೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಬ್ಲೌಸ್ ಕೆಡುತ್ತೆ. ಇದೇ ಕಟೋರಿನ ಇಡಬಾರ್ದು. ಇದು ಸ್ಲೀವ್ಗೆ ಚೆನ್ನಾಗಿದೆ ಅಲ್ವಾ ಇದು, ಹಾಗಾಗಿ ನಾನು ಫಸ್ಟಿಗೆ ಸ್ಲೀವ್ ಕಟಿಂಗ್ ಮಾಡ್ತೀನಿ ಆಯಿತಾ. ಇದರಲ್ಲಿ ಒಂದು ಸಿಂಪಲ್ ಸ್ಲೀವ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಈ ರೀತಿ ಡಬಲ್ ಫೋಲ್ಡು ನಮ್ಮ ಕಡೆ ಕ್ಲೋಸ್ ಇರೋ ಸೈಡನ್ನು ಇಟ್ಕೋಬೇಕು ನೋಡಿ. ಫಸ್ಟಿಗೆ ಸ್ಲೀವ್ ಲೆಂತನ್ನು ಹಾಕ್ತೀನಿ, ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿಬಿಟ್ಟು 4.5 ಇಂಚಿಗೆ ಹಾಕಿದ್ದೀನಿ ನೋಡಿ. ಸರಿ ನೋಡಿ, ನೋಡ್ತಿರ್ಬೋದು ನೀವು. 4.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಮುಂದ್ಗಡೆ ಬಂದುಬಿಟ್ಟು ಆರ್ಮೋಲ್ ಎಷ್ಟಿದೆ 7.2 ಇದೆ ಅಲ್ವಾ, ಅದನ್ನು ಹಾಕಿದ್ದೀನಿ. 1.5 ಇಂಚಿಗೆ ಶಿಲಾಯಿ ಮಾರ್ಜಿನ್ ಕೊಟ್ಟಿದ್ದೀನಿ. ಯಾವ ರೀತಿ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದು ನಿಮ್ಮ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ. ತುಂಬ ಈಸಿ ಕಟ್ಟಿಂಗು. ಇದಕ್ಕೇನು ನಾವು ಕಲಿಯಬೇಕಂತ ಏನು ಇದು ಇಲ್ಲ, ಅಂದರೆ ಶಾಲೆ ಕಲಿತವ್ರಿಗೆ ಬರುತ್ತೆ ಹಾಗೆ ಹಿಂಗೆ ಇಲ್ಲ. ಇದು ತುಂಬ ಈಸಿ ಮೆಥಡ್ ಇದೆ. ಸೊ ನೀವು ಕಲಿಬೋದು ಆರಾಮಾಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಲ್ಲೇ ನಾನು ನಿಮಗೆ ಉತ್ತರನ ನೀಡಬಲ್ಲೆ. ನೋಡಿ ಇದು ಕಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವ್ ಕೂಡ ಕಟಿಂಗ್ ಆಯಿತು ನೋಡಿ ನಮ್ಮದು. ಇವಾಗ ಮುಂಭಾಗದ ಶೇಪ್ ಕೊಡ್ತೀನಿ. ನೋಡ್ತಿರ್ಬೋದು ನೀವು. ಸ್ಲೀವಲ್ಲಿ ಯಾವುದೇ ಥರದ್ದು ಇದು ಇಲ್ಲ ನೋಡಿ. ಆ್ಯಸೆಟಿಕ್ ಹೆಂಗೆ ಬರುತ್ತೋ ನಾವು ಪಾಯಿಂಟ್ಸ್ಗಳನ್ನು ಹಾಕಿ ಯಾವ ರೀತಿ ಕಟಿಂಗ್ ಮಾಡ್ತೀವೋ ಆ ರೀತಿಯೇ ಮಾಡಿದ್ದೀನಿ. ನನಗೆ ಎಲ್ಲ ಥರದ್ದು ಸ್ಲೀವ್ ಕೂಡ ಕಟಿಂಗ್ ಬರುತ್ತೆ. ಇವಾಗ ನೋಡಿ ಇವೆಲ್ಲ ನಮಗೆ ಬೇಕಾಗಿದ್ದೆ, ಆದರೆ ನಮಗೆ ಇವಾಗ ಜಾಸ್ತಿ ಮಾಡ್ಕೊಳ್ಬೇಕಾದ್ದು ಕಟೋರಿ ಪಾಯಿಂಟು. ಸೊ ಎಲ್ಲನ ತೆಗೆದುಬಿಟ್ಟು ಸೈಡಿಗೆ ಇಡ್ತೀನಿ. ಕಟೋರಿ ಪಾಯಿಂಟನ್ನು ನಾವು ಎಕ್ಸ್ಟ್ರಾ ಮಾಡ್ಕೋಬೇಕು. ಇದರಲ್ಲಿ ಸಾಲಲ್ಲ ಅನ್ಕೋತೀನಿ, ಹಾಗಾಗಿ ನಾನು ಬೇರೆ ಪೇಪರನ್ನು ತಗೋತೀನಿ ರೀ. ಬೇರೆ ಪೇಪರನ್ನು ತಗೊಂಡಿದ್ದೀನಿ ನೋಡಿ. ಇವಾಗ ನಾಚ್ ಹೊಡ್ಕೊಳ್ಳೋಣ ಮಧ್ಯ ಒಂದು, ಯಾಕಂದರೆ ನಾವು ಹೊಡೆದಿರೋ ನಾಚಿಗೆ ಬರಬೇಕು, ಆ ಪಾಯಿಂಟ್ಗಳು ಮಧ್ಯ ಬರಬೇಕು. ನಾವು ಹಾಕಿರೋ ಮೆಜರ್ಮೆಂಟು ಆ ನಾಚಿಗೆ ಬಂತು ಅಂದರೆ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ದೀವಿ ಅನ್ನೋದು ಇದರಲ್ಲಿ ತಿಳಿದು ಬರುತ್ತೆ ನಮಗೆ.
ಇವಾಗ ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಡ್ರಾ ಮಾಡ್ಕೋತಾ ಇದ್ದೀನಿ ಕಟೋರಿ ಪಾಯಿಂಟನ್ನು. ಸೊ ಈ ರೀತಿ ಕಟೋರಿ ಪಾಯಿಂಟನ್ನು ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಅದನ್ನು ಕಟೋರಿನ ತೆಗೆದ್ಬಿಟ್ಟು ಇಡೋಣ. ಕಟೋರಿ ಅದು ಪೇಪರ್ ಏನಿದೆ ಅದು ನಮಗೆ ಇವಾಗ ಹತ್ತಲ್ಲ. ಇದರಲ್ಲಿ ನೋಡಿ ನೀವು ನೋಡ್ತಿರ್ಬೋದು 1 ಪಾಯಿಂಟು 1 ಇಂಚು 2 ಪಾಯಿಂಟು, ಆ ಕಡೆ 1 ಇಂಚು 2 ಪಾಯಿಂಟ್. ಇದು ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ತಪ್ಪಿದ್ರೆ ಇಡೀ ಕಟೋರಿ ಬ್ಲೌಸ್ ಶೇಪೇ ಕೆಡುತ್ತೆ. ಸೊ ಹಾಗಾಗಿ ಅಂದರೆ ಲಕ್ಷ್ಯ ಬಿಟ್ಟು ನೋಡಿಬಿಟ್ಟು ಕಟಿಂಗ್ ಮಾಡೋರಂದರೆ ಮಾಡಿ. ಈ ರೀತಿ ನೋಡಿ ಹೀಗೆ ಇದು ಶೇಪ್ ಕೊಡ್ತಾಯಿದ್ದೀನಿ ನೋಡಿ ನಾನು. ಇವಾಗ ಇದ್ರ ಮಧ್ಯೆ ಬರುತ್ತಾ ಅಂತ ನೋಡೋಣ. 8 ಇಂಚದ ಕಟೋರಿ ಕರೆಕ್ಟಾಗೈತೆ. ನಾವು ನಾಚ್ ಹೊಡೆದ್ರ ಮಧ್ಯೆ ನನ್ನ ಪಾಯಿಂಟ್ ಬರಬೇಕು. ಇವಾಗ ನೋಡಿ ಬಂತು. ಇದು ನಂದು ಸರಿಯಾದ ಕಟಿಂಗ್ ಇದೆ ನೋಡಿ. ಹಾಗಾಗಿ ನಾನು ಈ ತಳಗಡೆ 1.5 ಇಂಚಿಗೆ ಡ್ರಾ ಮಾಡ್ಕೊಂಡ್ಬಿಟ್ಟು ಈ ರೀತಿ ಈ ಕಡೆ ಒಂದು ಮಾರ್ಕ್ ಹಾಕ್ತೀನಿ, ಆ ಕಡೆ ಒಂದು ಮಾರ್ಕ್ ಹಾಕಬೇಕು. ಅದೇ ಥರ ಇದು ನಮ್ಮ ಕಟೋರಿ ಬ್ಲೌಸ್ ರೆಡಿ ಆಯಿತು. 4.25 ಇಂಚು ಕರೆಕ್ಟಾಗಿ ಬಂದೈತೆ ನೋಡ್ತಿರ್ಬೋದು ನೀವು. ಸ್ವಲ್ಪ ಈ ಕಡೆ ಜರುಗಿದೆ, ಹಾಗಾಗಿ ನಾನು ಆ ಕಡೆ ತೊಗೋತಾ ಇದ್ದೀನಿ. ಇವಾಗ ಇದು 34 ಚೆಸ್ಟದ ಕಟೋರಿ ಬ್ಲೌಸ್ ನೋಡಿ, ಕಟೋರಿ ಪೇಪರ್ ಕಟ್ಟಿಂಗು. ಸೊ ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಕಟಿಂಗ್ ಮಾಡ್ತಾಯಿದ್ದೀನಿ ನಾನು. ಕಟಿಂಗ್ ಮಾಡಿಬಿಟ್ಟು ಏನಿದೆ ಅಂದರೆ ತುಂಬ ಇದು ಮಾಡಬಾರ್ದು. ಕಟಿಂಗ್ ಮಾಡುವಾಗ ಕೂಡ ಪಾಯಿಂಟ್ಸ್ಗಳು ಒಳಗಡೆ ಹೊರಗಡೆ ಬರಬಾರ್ದು. ಬಿಗಿನರ್ಸ್ ಇದ್ದರೆ ಅದು ರೆಡ್ ಲೈನ್ ಏನಿದೆ ಅದರ ಹೊರಗಡೆನೇ ಕಟಿಂಗ್ ಮಾಡಿ, ಇಲ್ಲಾಂದರೆ ತೊಂದರೆ ಆಗುತ್ತೆ. ಒಳಗಡೆ ಬಂದುಬಿಟ್ಟು ಕಟಿಂಗ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ, ಹಾಗಾಗಿ ಹೇಳ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು ನಾನು ಕೊರಳನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಕೊರಳು ಕಟಿಂಗ್ ಆದಮೇಲೆ ಇದು ನಮ್ಮ ಪರ್ಫೆಕ್ಟ್ ಪೇಪರ್ ಕಟ್ಟಿಂಗ್ ಆಯಿತು. 34 ಚೆಸ್ಟದ ಕಟೋರಿ ಬ್ಲೌಸದು. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ನ ಒತ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ತಿರ್ಬೋದು ನೀವು, ನೋಡ್ತಾ ಇರ್ಬೋದು. ಅದು ಪೇಪರ್ ನಮಗೆ ಯೂಸ್ ಇಲ್ಲ, ಹರಿದು ಬಿಸಾಕ್ತೀನಿ. ಯಾಕಂದರೆ ಇದ್ದರೆ ತೊಂದರೆ ಆಗುತ್ತೆ, ಅದು ನೆನಪಿರಲ್ಲ ಅಲ್ವಾ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.